ಅಲ್ಲ ಅಪ್ಪನಿಗೆ ಮಾನ ಮರೋದಿಲ್ವ ಅಜ್ಜಿ? ಮಾನ ಮರೋದಿಲ್ವಾ ಈ ವಯಸ್ಸಲ್ಲಿ ಇವೆಲ್ಲ ಯಾಕೆ ಬೇಕಾಗಿತ್ತು? ತೂ ಅಸಹ್ಯ. ಅಯ್ಯೋ ಏನು ಮಾಡಿಯಪ್ಪ, ಮಾನ ಮರುವಾದಿ ಏನೋ ಇದ್ದಿದ್ದು ಕೆಲಸ ಮಾಡ್ತಿದ್ನ. ಮಾನ ಮರುವಾದಿ ಬೇರೆ ಇದ್ದದ ಮುಂಡ್ಯವಕ್ಕೆ ಮಾಡೋ ಬಂಗವ. ಯೋಗ್ಯತೆಗೆ ಎಷ್ಟು ಬೆಂಕಿ ಕಂದರು. ನಮಗೂ ಹೇಳಿ 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 ಸಾಕು ಸಾಕಾದಂಗೆ ಆಗದೆ ಕಣ ನಿಜವಾಗ್ಲೂ. ಅಲ್ಲ ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಕೈ ಕೆಲಸ ಮಾಡ್ಕೊಂಡು ಕುಂತವನು ಈಗ ಹೆಂಗೆ ಮಾಡಿದ್ಲ ಮಗ. ಈಗ ಹೆಣ್ಣು ಅವ್ರ ಅವ್ವ ಎಲ್ಲ ಬಂದು ಮಾತಾಡ್ಕೊ ಹೋದ್ರು. ಅವ್ರ ಅವನು ಬಂದಿದ್ಲು. ಬಂದ್ಬಿಟ್ಟು ಏನು ಹಿಂಗೆಲ್ಲ ಮಾಡೋರೆ, ನಮ್ಗೆ ಮೋಸ ಮಾಡೋರೆ, ಅನ್ಯಾಯ ಮಾಡೋರೆ, ನಾವು ಸುಮ್ಮನೆ ಕಂಪ್ಲೇಂಟ್ ಕೊಡ್ತೀವಿ, ಹಿಂಗೆಲ್ಲ ಮೋಸ ಮಾಡ್ದ ಅಂತ ಕುಂತವ್ರೆ. ಈಗ ಅದಕ್ಕೆ ಯಾವ ಇದು ಬೇಡ ಏನು ಬೇಡ, ಇವನಿಗೆ ತಪ್ಪಾಗಲ್ತಾನೆ, ಇವನಿಂದನೇ ಸರಿಯಾಗಲಿ ಅತ್ತಾಗೆ ತಾಳಿ ಕಟ್ಸ್ಬಿಡೋದ ಯಾವ್ದಾದ್ರು ದೇವಸ್ಥಾನ ಕರ್ಕೊಂಡೋಗಿ ಅಂತವ. ಹೆಂಗೆ ಮಾಡದ್ಲ? ಅಲ್ಲ ಮಾಡೋಕ್ಕೇನಾದ್ರು ಕೆಲಸ ಇದ್ದಿದ್ದು ನೀನು ಹಿಂಗೆ ಆಡ್ತಿಲ್ಲ. ನೀನು ಸುಮ್ಮನೆ ಕೂತ್ಕೊಂಡು ನೀನು ಅಲ್ಲ ನೀನು ಒಳ್ಳೆ ಆಡ್ವೆ. ನೀನು ಎಂತೆ ಮದುವೆ ಮಾಡಿಯೇ? ಎಂತೆ ಮದುವೆ ಮಾಡಿ ಅದು ಒಂದು ಮಗಳು ಒಂದೇ ಮದುವೆಯಾಗಿ ಯಾರಿಗೂ ಮದುವೆಯಾಗಿ ಒಂದು ಮಗ ಇರೋರಿಗೆ ಮದುವೆ ಮಾಡ್ಕೊಂಡಿಯಾ? ಅವೆಲ್ಲ ಚಂದವಾ? ಲಯಕ ಹೇಳು. ಅದೇ ಯಾರೇ ಮಕ್ಕ ಯಾಕೋ ಸುಗ್ಬಿಡ್ತಾರೆ. ಅವೆಲ್ಲ ಬೇಡ, ಸುಮ್ಮನಿರು. ಅವ್ನು ಮದುವೆಯಾಗ್ದಾರೆ ಇರಲಿ. ಅಪ್ಪಂಗೆ ತಾನೇ ಈ ಥರ ಬುದ್ಧಿ ಕಲ್ತದಲ್ಲಿ ಹಿಂಗೆ ಆಯಿತು. ನಿಜವಾಗ್ಲೂ ಈ ಥರ ಬುದ್ಧಿ ಕಲ್ತದೆ ಅಂತ ನಂಗೆ ಗೊತ್ತಿಲ್ಲ. ನನಗೆ ದೇವ್ರನಿಗೂ ಏನೋ ಭಾಳ ಗರಂದಾರಿ ಏನು ಕಡಿದೆ. ಮತ್ತು ನಾಟಕ ಆಡ್ತಿದ್ದಲ್ಲ ಏನು ಎಷ್ಟೊತ್ತನ ಸಾಪಿಗೆ ಕೂತ್ಕೊಳ್ಳಂಗೆ. ಓ ಏನು ಮಾಡೋದೀಗ? ಈಗ ಅವೆಲ್ಲ ಬಿಟ್ಟಾಕು, ಮುಂದೇನು ಮಾಡ್ಬೇಕು ಅದು ನೋಡ್ಬೇಕ ನೀನು. ಹೆಂಗೆ ಮಾಡೋದು ಈಗ? ನನ್ನ ಇಷ್ಟ ಮದುವೆ ಮಾಡ್ಕೊಳ್ಳೋದ ಅಂತ ಯಾರು ನಗ್ಗಿದ್ಬಿಟ್ಟಾರು ನಂಗೆ ಬೇಡ ಕಣಜಿ. ದೇವ್ರ ನನಗಂತೂ ಇಷ್ಟ ಇಲ್ಲ. ನನಗೆ ಬೇಕಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಗೆ ಒಳಗೆ ಬರೋದು ಬೇಡ ಇಲ್ವಾ? ಅವನೇ ಇಟ್ಕೊಳ್ಳಿ ಅವ್ನ ಮನೇಲಿ. ನಾನೇ ತಗೊಂಡು ಎತ್ತಿ ಕರ್ಕೊಂಡು ಹೋಗ್ತೀನಿ ನಾನು. ಅವ್ಳು ನೋಡೋದು ಅಲ್ಲಿ ಮುಂಚೆ ಕಟ್ಕೊಂಡು ಹೋಗೋಳೆ. ಇವೆಲ್ಲ ಚಂದವಾ? ಇಲ್ಲಿ ಮಗಳ ಜೀವನ ಹಿಂಗೆ ಹಾಳಾಗಿ ಕುಂತದೆ. ಮಗಳು ಎತ್ತಿ ಬಿಟ್ಟು ಹೋಗೋಳೆ. ಯಾವ ದಿಗ್ಲಿಲ್ಲ ನಮ್ಮ ಅಪ್ಪನಿಗೆ. ಅವ್ನು ಮಾಡಿದೆ ಸರಿ ಇಲ್ಲ. ನಮ್ಮ ಮೂಗಿ ವಿಷಯ ಎಲ್ಲ ತಿಳ್ಕೊಂಡೆ ಈಗ ಹಂಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೆಂಗ ನಮ್ಮ ಅಮ್ಮ ಯಾರು ಗೊತ್ತು. ಹಾಗಲ್ಲ ಕರೆ, ಸುಮ್ಮನಿರ್ಲ. ಅವಳು ಇದ್ದಾಗ ಎಲ್ಲ ಇತ್ತಿತ್ತಿಲ್ಲ ಕರೆ, ಇತ್ತೀಚೆಗೆ ಕತೆ. ಯಾರು ಕಂಡಿದ್ದಾರೆ? ಸುಮ್ಮ ಕೂತ್ಕೋ. ಯಾರು ಕಂಡಿದ್ದರು? ಒಟ್ಟು ನಮ್ಮನೆ ಜನಗಳಂಗೆ ವಿಚಿತ್ರವ ಎಲ್ಲೂ ಇಲ್ಲ. ಏನಾರು ಮಾಡ್ಕೊಳ್ಳಿ ನಮಗೇನು. ನಮಗೆ ಅಕ್ಕಪಕ್ಕದಲ್ಲಿ ನಮ್ಗೆ ನಾಚಿಕೆ ಆಯ್ತದಲ್ಲ ಹೇಳು. ಅವ್ರಿರು ಹೊಸಿರಿಗೆ ಸರ ನಿಮ್ಮ ಅಪ್ಪ ಹಿಂಗಂತಲ್ಲ, ನಿಮ್ಮ ಅಪ್ಪ ಹಿಂಗಂತಲ್ಲ ಅಂತವ. ಅವೆಲ್ಲ ಯಾರು ಕೇಳೋರು ಕಿವಿಲಿ ಹುಚ್ಚು ಬಂದಂಗೆ ಆಗ್ಬಿಡ್ತದೆ ಅಷ್ಟೇ. ಮಗ ನನ್ನ ಮಾತಾಡ್ತಿ ಕೇಳ್ಕೊ. ಈಗ ಗೊತ್ತಿಂತಾನೆ ಇವನಿಂದ ಮೋಸ ಆಗತ್ತೆ. ಅವೆಂಗೆ ನಾವೀಗ ಬೆನ್ನ ಕೈ ಬಿಡೋಕೆ ಆಯ್ಕಿಲ್ಲ. ಕೈ ಬಿಟ್ಟಿಯ ಕಂಪ್ಲೇಂಟೇ ಕೊಡ್ತಾರೆ. ಕಂಪ್ಲೇಂಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟೆ ಹೋಗಿರೋದು. ನೀವು ಒಪ್ಕೊಂಡು ಮದುವೆ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಮಾಡ್ಕೊಳ್ದರೆ ನಮ್ಗೆ ಹೆಂಗೆ ಗೊತ್ತು, ಕಾನೂನು ರೀತಿಯಲ್ಲಿ ಹೆಂಗೆ ಗೊತ್ತು ನಮ್ಗೆ ಗೊತ್ತು, ನಾವು ಹೋಯ್ತೀವಿ ಅಂತ ಹೇಳೋರೆ. ಅವ್ರು ಹೋಗೋಕ್ಕೂ ಗೊತ್ತು. ಏನೋ ನಂಬಿ ಬಂದವ್ರೆ. ಈಗ ನಾವು ಹಂಗೆ ಆಡ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ. ಕಚ್ಚಾಕೋದು ನಾಯಿಗೆ ಕಚ್ಚಾಕೋದಕ್ಕಲ್ಲ ಅವ್ರನ್ನ ಮಾಡ್ಕೊಂಡಿರೋದು ಅವ್ರು ಅನ್ಬೋಸ್ತಾರೆ. ಇರ್ತಾರೆ ಬಿಡು. ತೋಟದ ಮನೇಲಿ ಇತ್ಕೊಂಡು ಹೋಗ್ಲಿ ಬಿಡು. ನೀನೇ ಕರೆದೋದಿಯೇ ತಪ್ಪು ಮಾಡಿರೋ ನಾವು. ಅವನೇ ಕರೆದು ಹೋಗ್ಲಿ ಬಿಡು. ತೋಟದ ಮನೇಲಿ ಇತ್ಕೋತಾರಂತೆ ಗಂಡು ಬಿಡ್ತೀವಿ. ಮದುವೆ ಮಾಡಿಬಿಟ್ರೆ ಅವ್ರು ಅಲ್ಲಿ ಇತ್ಕೋತಾರೆ ಬಿಡು. ತಲೆಗೆಡ್ಸ್ಕೊಬೇಡ. ಏನಾರು ಮಾಡ್ಕೊಳ್ಳಿ. ಒಟ್ಟಿಗೆ ನನ್ನ ನಾನಿರತ್ತವಂತ ಇರೋಕೆ ಕೂಡ್ದು ಮದುವೆಗಿದ್ವೆ ಮಾಡ್ಕೊಂಡು ಕರ್ಕೊಬರ್ತೀನಿ. ನಾನು ಒಪ್ಪಕ್ಕಿಲ್ಲ. ನಾನು ಈಗ ಒಪ್ಕೊಂಡಿಸಿಲ್ಲ. ನಾನು ಏನೋ ಬಿಡೋತ್ತಾಗ ಆಲಿ ಅಂತವ. ಇವನು ಈ ಕೆಲಸ ಮಾಡಿರೋ ನಮ್ಮಪ್ಪ ಅವೆಲ್ಲ ಸರ್ ಬರೋಕ್ಕಿಲ್ಲ. ಅವ್ರು ಇತ್ಕೊಳ್ಳಿಬೇಕಾರೆ ಇಲ್ಲ ನಾವೇ ಕಡ್ದು ಎತ್ತಾಗೋರು ಹೋಯ್ತೀವಿ. ಇಲ್ಲಿ ಮನೆ ಒಳಗೆ ಸುಮ್ಮನೆ ಇಲ್ದೋದ್ರೆ ಆಗಲೇ ರಾಬೇಣ. ಈ ವಯಸ್ಸಲ್ಲಿ ಇವೆಲ್ಲ ಯಾಕೆ ಬೇಕಂದ್ರೆ ನಮ್ಮ ಅಪ್ಪನಿಗೆ ಮಾನ ಮರು ಓದಿದ್ರೆ ಏನಾರು ಆಯ್ತದೆ. ಏನು ಇಲ್ದೋದ್ರೆ ಹಿಂಗೆ ಆಗೋದು. ಈಗ ಹೇಳ್ತಾರನ್ನ ಅರ್ಥ ಮಾಡ್ಕೊಂಡು ಈಗ ಆಗ ಹೋಗೋದೆ. ಎಷ್ಟು ಮಾತಾಡೋದು ಅಷ್ಟೇ ಕಲ ಮಗ. ಯಾವ್ದಾರು ಒಂದು ದೇವಸ್ಥಾನದಲ್ಲಿ ತಾಳಿ ಕಡಿಸ್ತೀವಿ ಬುಡ್ಲಾತಾಗೆ. ಇನ್ನೇನು ಮಾಡಿಯೇ ತಾಳಿ ಕಡಿಸ್ಕೊಂಡು ಕಟ್ಕಡೆ ಇಸ್ಕೊತಾನಂತೆ. ಅದೇ ಏನಾರು ಮಾಡ್ಕೊಳ್ಳಿ. ನಮ್ಮನ್ನಂತೂ ಯಾಕೂ ಕರಿಬೇಡಿ ನೀವು. ನಾವು ಬರೋಕ್ಕೂ ಇಲ್ಲ. ನಾವು ಒಟ್ಟಿಗೆ ಅವನನ್ನ ಎರ್ತಿ ಕರ್ಕೊಂಡು ಇಲ್ಲಿ ಬಂದ್ರೆ ನಾವು ಇರೋಕ್ಕಿಲ್ಲ. ನಾವು ನನಗೆ ಇಷ್ಟ ಇಲ್ಲ. ನನಗೆ ಅವ್ನಿಗೆ ಈ ನಾಟಕಗಳೆಲ್ಲ ಹಾಡ್ಕೊಂಡು ಇವತ್ತು ನಿಜಕ್ಕೂ ಒಂಥರ ಅಸಹ್ಯ ಹುಟ್ಬಿಡ್ತದೆ ನಮಗೆ ನೆನ್ಕೊಂಡ್ರೆ. ಆಯಿತು ಸುಮ್ಮನಿರೀಗ. ಈಗ ಆಯಿತು, ತಲೆಗೆಡ್ಸ್ಕೊಬೇಡ. ಸುಮ್ಮನಿರ್ಲ ಹೋಗು ನೀನು. ತಲೆಗೆಡ್ಸ್ಕೊಬೇಡ. ಅದೇನು ನಾವು ಮಾತಾಡ್ಬಿಟ್ಟು ಸರಿ ಮಾಡ್ತೀವಿ. ಇಲ್ಲಿರತ್ತಾವು ಬರೋಕ್ಕಿಲ್ಲ ಬಿಡ್ಲ. ತೋಟದ ಮನೇಲಿ ಇರಿಸ್ತೀವಿ ನಾವು. ತಲೆ ಕಟ್ಸ್ಬಿಟ್ಟು ನೀನು ತಲೆಗೆಡ್ಸ್ಕೊಬೇಡ. ಬಂದರೆ ಖುಷಿ ಇತ್ತ, ಖುಷಿಯಿಂದ ಬಂದರೆ ಬನ್ನಿ. ಖುಷಿ ಇಲ್ವಾ? ನೀವು ಮನೇಲಿರಿ, ಮದುವೆ ಮಾಡ್ಕೊಂಡು ನಾವು ಕರ್ಕೊಬರ್ತೀವಿ. ಹಳೆ ಮನೆ ಕರ್ಕೊಂಡೋಗಿ ಬಿಡ್ತೀವಿ. ಅಲ್ಲಿ ಇಸ್ಕೊಂಡು ಹೋಗರಂತೆ ಸರಿಲ್ಲ. ಈಗ ಏನಾರ ಬೆಣ್ಣ ನಾವು ಬೇಡ ಗಿಡ ಅಂದರೆ ಹೋಯ್ತಾರಪ್ಪ. ಕಂಪ್ಲೇಂಟ್ನೇ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಬಿಟ್ರೆ ಅಲ್ಲಿ ಸುಮ್ಮನೆ ಬಿಟ್ಟಾರೆ ಪೊಲೀಸ್ನವರು. ಸುಮ್ಮನೆ ಬಿಟ್ಟಾರೆ ಹೇಳು. ಹಿಂಗನ್ನೇ ಮೋಸ ಆಗದೆ ಅನ್ಕೊಂಡು ಇವನಿಗೆ ಒಳಗೆ ಹಾಕತ್ತಾರೆ. ಆಮೇಲೆ ಹಿಂಗೆ ಮೋಸ ಮಾಡೋರೆ ಅನ್ಕೊಂಡು ಹೋಗ್ಲಾಕು ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ಬೋಸ್ಲಂತೆ. ಹಂಗಂದ್ರೆ ಆದದ ಮಗ, ಹಂಗಂದ್ರೆ ಆದದ ಹೇಳು. ದೊಡ್ಡಜ್ಜಿ ಏನಾರು ಮಾಡ್ಕೊಳ್ಳಿ. ನಾನು ಏನು ಕೇಳಕ್ಕಿಲ್ಲ. ನೀವು ಅದ್ಯಾಕೆ ಮಾಡಿದ್ರಿ ಇದ್ಯಾಕೆ ಮಾಡಿದ್ರಿ ಅಂತ ನಾನು ಕೇಳಕ್ಕಿಲ್ಲ. ಸರಿಯಾ? ನನ್ನ ಪಾಡಗೆ ನಾನು ಬಿಟ್ಬಿಡಿ. ನಿಮ್ಮ ಇಷ್ಟ ಬಂದ ನೀವು ಮಾಡ್ಕೊಳ್ಳಿ. ಹೆಂಗಕ್ಕ ಮಾಡೋದು? ಹಿಂಗೆ ಅರ್ಥ ಕೂತಾನಲ್ಲ ಕಾಣೆಕನವ. ಕಾಣದು ಏನು ಮಾಡೋದು ಏನು ಮುಟ್ಟೋದು ಒಂದು ಅರ್ಥ ಆಯ್ತಲ್ಲ ಕಣ. ಹೋಗು. ತಲೆ ಕೆಟ್ಟು ಕೆರ ಹಿಡ್ದಂಗೆ ಆಯಿತು. ಇನ್ನೇನು ಮಾಡಂಗಿಲ್ಲ ಕಲೆ. ಇನ್ನೇನು ಮಾಡಂಗಿರೋದು ಮಾತಾಡ್ಕೊಬಿಟ್ಟು ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ತಾಲಿ ಕಟ್ಕೊಂಡು ಕರ್ಕೊಬಂದ್ಬಿಟ್ಟು ತೋಟದ ಮನೆ ಬಿಟ್ಬಿಡೋದು. ಹೋಗಿರೋಗ್ರಪ್ಪ ನಿಮ್ಮ ಪಾಡ ಹೊತ್ತೋಗಿ ನೀವು. ನಿಮ್ಮ ಅನ್ಪಾಡು ನೀವು ಹೊತ್ತೋಗಿ. ಯಾಕೂ ನೀವು ಬರ್ಬೇಡಿ ಬಿಡ್ಬೇಡಿ. ನೀವು ನಿಮ್ಮ ಪಾಡು ನೀವು ಇರೋಗಿ ಅಂತವ ಕಟ್ಟಿ ಕಳಿಸೋದು. ಹೋಗಿ ಇನ್ನೇನು ಮಾಡೋಕ್ಕದು? ಈ ಕೆಲಸ ಮಾಡ್ಕೊಂಡ್ಮೇಲೆ ಇನ್ನೇನು ಒಂದು ಬೋಸ್ಲಂತೆ. ಅವ್ಳಿಗೂ ಜ್ಞಾನ ಇರಬೇಕಾಗಿತ್ತು, ಇವನಿಗೂ ಜ್ಞಾನ ಇರಬೇಕಾಗಿತ್ತು. ಇಬ್ರಿಗೂ ಜ್ಞಾನ ಇಲ್ಲ. ಒಂದು ಬೋಸ್ಕೊಂಡು ಇರಲಿ ಬಿಡು. ಇನ್ನೇನು ನಾವೇನೇನು ಮಾಡಂಗಿರೋದು? ಕಟ್ಬಿಟ್ಟು ಕಳಿಸೋದು. ಆ ದೇವರು ನಮ್ಗೆ ತಾನೇ ಆಟಲಾರು ನಿಮ್ಮದಿ ಅಂತ ಕೊಟ್ಟಿದ್ದಾನೆ. ಬರೀ ಇದೇ ಆಗೋಯ್ತು. ಉದ್ದಿರುದ್ದಕ್ಕೂ ಬರೀ ಇದೇ ಒಂದು ಹಗರಣ ಆಗೋಯ್ತಲ್ಲವ. ಇನ್ನೇನು ಮಾಡಿ ನಮಗೂ ಹೇಳಿ 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 ಹುಚ್ಚು ಬಂದಂಗೆ ಆಗದೆ. ಈಗ ಇವನು ಒಪ್ಪಕ್ಕಿಲ್ಲ ಮದುವೆ. ಅವಳು ಹಂಗೆಲ್ಲ ಇದ್ದೋಳನ್ನ ಮದುವೆ ಮಾಡ್ಕೊಬರ್ಬೇಕಲ್ಲ ಅಂತವ. ಒಂದು ಮಗ ಬೇರೆ ಅದೇ ಮಗಿಲ್ಲ ನಾವು ನೋಡ್ಕೋಬೇಕಂತ ಇವನು ಅಂತಾನೆ. ಏನು ಮಾಡಿ ಹಂಗೆ ಅಂದ್ಕೊಂಡು ಈಗ ಸುಮ್ಮನೆ ಆಗ್ಬಿಟ್ರೆ ಕಂಪ್ಲೇಂಟ್ ಕೊಡ್ತಾರೆ.
ರಗಳೆ ರಾಮಾಯಣ ಕರ್ದ್ಕೊಂಡೋಗಿ ತಾಲಿ ಕಡಿಸ್ತಾರೆ ಇವ್ನ ಕೈಲಿ ಸುಮ್ಮನೆ ಬಿಡ್ತಾರ ಇಷ್ಟೆಲ್ಲ ಆದಮೇಲೆ ಹಂಗಾಗ ಬದ್ಲಿಗೆ ಹಿಂಗೆ ಆಗಲಿ ಬಿಡು ಹೆಂಗೆ ಕರ್ಕೊಂಡೋಗಿ ಒಂದು ದೇವಸ್ಥಾನ ತಾಲಿ ಕಟ್ಸಿ ಕರ್ಕೊಬಾರ್ದಾಯ್ತು ಅಕ್ಕೆ ತಲೆಗೆಡ್ಸ್ಕೊಳ್ಳೋದು ಸರಿ ಅಷ್ಟು ಮಾಡು ಸುಮ್ಮನೆ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ ಅದೊಂದಕ್ಕೂ ಬೇಕಾ ಕಲಿಬಾರ್ಬೇಕಂತವೆ ಕತೆ ಬುದ್ಧಿಯೇ ಅವನು ನೋಡಿದ್ರೆ ಯಾಕ ನೀವೇನಾರ ಅನ್ಕೋ ಕುಮಾರ ನಾನು ಆ ಬುದ್ಧಿ ಕಲ್ತಾನೆ ಅಂತ ಅನ್ಸಕ್ಕಿಲ್ಲ ಕನಕ ಮೊಳ್ಳಂಗೆ ಇತ್ಕೊಂಡು ಒಳ್ಳೊಳ್ಳೆ ಈ ಕೆಲಸ ಮಾಡಿದ್ಮೇಲೆ ಇವನು ಅಯ್ಯಪ್ಪ ದೇವರೇ ಭಗವಂತ ಕಣ್ ಹೋಗು ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ ಕನಕ ಅಯ್ಯೋ ಬಾ ಎಲ್ಲ ಹಣೆ ಬರಕತೆ ಎಲ್ಲ ಹಣೆ ಬರ ಇನ್ನೇನು ಮಾಡಿಗೆ ಸೌಭಾಗ್ಯ ಫೋನ್ ಮಾಡಿದ್ಲು ಅವರು ಹುಡುಗಿ ಕಡೆಯವರು ಫೋನ್ ಮಾಡಿ ನಿಮ್ಮ ಹುಡುಗ ನಮ್ಗೆ ಇಷ್ಟ ಇಲ್ಲ ಅಂತ ಬುಂಡಮ್ಮ ಕೂಡ ಅವತ್ತು ಹೇಳೋರಲ್ಲ ತಿರ್ಗ ಮಾಡಿದ್ರಂತೆ ತೋರಾಕ್ತೆ ಚೆನ್ನಾಗಿರೋ ತೋರಾಕಿದ್ದೀರಿ ನನ್ನ ಮಗಳನ್ನ ಮದುವೆ ಮಾಡ್ಬಿಟ್ಟಿದ್ರೆ ಆಮೇಲೆ ಇದು ಏನು ಮಾಡೋದು ಆಮೇಲೆ ನರ್ಕ ನೋಡಿದ್ರೆ ನರ್ಕ ಅನ್ಬೋಸೋದು ನಮ್ಮ ಕಣ್ಣಾರ ನಾವೇ ನೋಡ್ಬೇಕಾಗದಲ್ಲ ಈ ಕೆಲಸ ಮಾಡೋದಲ್ಲ ನಿಮ್ಮ ಅವ್ವ ಅಂದ್ಕೊಂಡು ಸೌಭಾಗ್ಯನಿಗೆ ಏನೋ ಬೈತಿದ್ರಂತೆ ಕನಕ ಫೋನ್ ಮಾಡಿ ಹೊಸಿ ಬೈತಿತ್ತಿಲ್ವಂತೆ ನಿಮಗೆಲ್ಲ ಗೊತ್ತಿತ್ತಿಲ್ವಾ ಗೊತ್ತಿದ್ದು ತೋರಾಕೋದ್ರಲ್ಲಿ ನೀವು ಒಂದು ಹೆಣ್ಣಾಗಿ ನಿಮಗೆ ಬುದ್ಧಿ ಇತ್ತಿಲ್ವ ಅಂದ್ಕೊಂಡು ಹೊಸಿ ಮಾತಾಡಿಲ್ವಂತೆ ಬಾಯಿ ಬಂದಂಗೆ ಮಾತಾಡೋದ್ರಂತೆ ಇವಳು ಸೌಭಾಗ್ಯ ಒಳ್ಳೊಳಂಗೆ ಆಡಿದ್ಲು ಹಿಂಗೆಲ್ಲ ಮಾತಾಡಿದ್ರು ಕಣವ ನಂಗೆ ನಿಜಕ್ಕೂ ಭಾಳ ಬೇಜಾರಾಯಿತು ಅಂತವ ಹೊಸಿ ಇದು ಮಾಡ್ಕೊತಿತ್ತಿಲ್ಲ ಕನಕ ಯಾವ ಹಣೆ ಬರ್ಬೇಕ ನಮ್ಗೆ ಇವೆಲ್ಲವ ಅಯ್ಯೋ ಕಣವ ಕಾಣೆ ನಿಜವಾಗ್ಲೂ ನಮ್ಗಂತೂ ಹೊಸಿ ಇದಾಕಿಲ್ಲ ಕಲೆ ತಲೆ ಕೆಟ್ಟು ಕೆರೆ ಹಿಡ್ದಂಗೆ ಆಯ್ತದೆ ಹೋಗು ಅಷ್ಟೇ ಇನ್ನೇನು ಇಲ್ಲ ನೀನು ಹೇಳಂಗೆ ಅವ್ನು ಬೋಸ್ಲಿ ಅಂದ್ಬಿಟ್ಟು ಕಟ್ಟಾಕ್ಬಿಟ್ಟು ಹೋಗ್ರಪ್ಪ ಎಲ್ಲರೂ ಅವ್ನು ಬೋಸ್ಕೊಂಡಿರೋಗಿ ನಿಮ್ಮ ಬಾಯಲ್ಲಿ ಮುನ್ನಾಕ ಏನಾದರೂ ಮಾಡ್ಕೊಂಡಿರೋಗಿ ತೆಗೆ ಅನ್ಕೊಂಡು ತೋಟದ ಮನೆಗೆ ಕಳಿಸ್ಬಿಟ್ಟು ಇರೋ ಸುಮ್ಮನೆ ತೆಗೆ ಈ ಅವಳು ಬೇರೆ ಹೋಗಿ ಕುಂತಾಳೆ ಪ್ರೀತಿ ಹೋಗಿ ಇದೆಲ್ಲ ಒಂಚೂರು ಸರಿ ಅಂದರೆ ಅವಳು ಕರ್ಕೊಬಂದ್ಬಿಟ್ಟು ಬಿಡೋದು ಇವಳಿಗೆ ನಿಕ್ಕಿತಂಗೆ ಎಲ್ಲರೇ ಒಂದು ಮನೆಗೆ ನೋಡ್ಬಿಟ್ಟು ಸದ್ಯಕ್ಕೆ ಅಲ್ಲಿರೋ ಮನೆ ಕಟ್ಕೊಡಕಂತವ ಅಂದ್ಬಿಟ್ಟು ಒಂದು ಏರ್ಟ್ ಮಾಡಬೇಕು ಇನ್ನೇನು ಮಾಡಂಗಿದ್ದದು ಇನ್ನು ಸಾಯಿರಿ ಅಂತ ಬಿಟ್ಕೊಡಕ್ಕದ ಹೊಡೆದರ್ಕೊಂಡು ಸಾಯಿರಿ ಅಂದ್ಬಿಟ್ಟು ಎಲ್ಲನ ಮನೆ ಬರ ಬಂದಂಗೆ ಅನ್ಬೋಸ್ಲೇಬೇಕಲ್ವಾ ಅಯ್ಯೋ ಕಾಣೆ ಕನಕ ಕಾಣೆ ಅದ್ಯಾವ ಇವೆಲ್ಲ ಪರಿಹಾರ ಅದಾವೋ ಏನು ಕತ್ತೀಯೋ ಏನೋ ಒಂದು ಅರ್ಥ ಐತೆ ಎಲ್ಲ ಕಣ ಹೋಗು ಆ ಭಗವಂತನಿಗೆ ಗೊತ್ತು ಕಣವ ಭಗವಂತನಿಗೆ ಗೊತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ